ಬಿಗ್ ಬಾಸ್ ಸೀಸನ್ 11ರ ಚರ್ಚೆ ಹೊರಗಡೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಸೊ ಮಾಧ್ಯಮಗಳೊಂದು ವರದಿ ಮಾಡ್ತಾನೆ ಇದ್ದಾರೆ, ಕೆಲವೊಂದಿಷ್ಟು ರೂಮರ್ಸ್ ಪಟ್ಟಿಗಳನ್ನ ಬಿಡ್ತಾ ಇದ್ದಾರೆ. ಆ ಪಟ್ಟಿಯಲ್ಲಿ ಟಾಪ್ ಅಲ್ಲಿ ಇರೋದಂದ್ರೆ ನಮ್ಮ ಕನ್ನಡದ ಫೇಮಸ್ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವ್ರ ಹೆಸರು ಪ್ರತಿ ವರ್ಷ ಇರೋದಂತೆ ಈ ವರ್ಷ ಕೂಡ ಟಾಪ್ 1 ಅಲ್ಲಿ ಹೆಸರಿರೋದು ಡಾಕ್ಟರ್ ಬ್ರೋ ಅಂತ ಹೇಳ್ಬೋದು. ಆದರೆ ಕರ್ನಾಟಕದ ಜನತೆ ಬಹಳ ಎದುರು ನೋಡ್ತಾ ಇದ್ದಾರೆ. ಈ ಸೀಸನಲ್ಲಿ ಡಾಕ್ಟರ್ ಬ್ರೋ ಬಂದೇ ಬರ್ತಾರೆ. ಸೊ ನಮಗೆಲ್ಲ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಹಾಗಾದ್ರೆ ಒಂದು ವೇಳೆ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಸೀಸನ್ 11ಕ್ಕೆ ಏನಾದರೂ ಬಂದರೆ ಪಕ್ಕ ಫುಲ್ ಎಂಟರ್ಟೈನ್ಮೆಂಟ್ ಜೊತೆಗೆ ವಿನ್ನರ್ ಅವರೇ ಅಂತ ಆಲ್ರೆಡಿ ಈ ಥರ ಥಿಂಕ್ ಮಾಡ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಡಾಕ್ಟರ್ ಬ್ರೋ ಅವರು ಬರ್ತಾರೆ ಅಂತ ಕಾದು ನೋಡ್ತಾರೆ, ಸೊ ಅವರಿಗೆಲ್ಲ ನಿರಾಶೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಡಾಕ್ಟರ್ ಬ್ರೋ ಅವರು ನಿನ್ನೆ ತಾನೇ ಅವರು ಆಫೀಸಿಯಲ್ ಚಾನಲಲ್ಲಿ ಲೈವನ್ನು ಬಂದುಬಿಟ್ಟಿದ್ರು. ಲೈವಲ್ಲಿ ಬಂದುಬಿಟ್ಟು ಯಾರೋ ಒಬ್ಬರು ಅಭಿಮಾನಿ ಪ್ರಶ್ನೆ ಕೇಳಿದ್ರು, ನೀವೇನಾದರೂ ಈ ಸೀಸನ್ ಬಿಗ್ ಬಾಸ್ ಬರ್ತೀರಾ ಅಂತ ಕೇಳೋದಕ್ಕೆ ಅದಕ್ಕೆ ನೋ ಅಂತ ಉತ್ತರ ಕೊಟ್ಟಿದ್ದಾರೆ. ಯಾಕಂದರೆ 3 ತಿಂಗಳಲ್ಲಿ ಒಂದು 4 ಗೋಡೆ ಮಧ್ಯೆ ಇರೋ ಮಧ್ಯೆ, ಸೊ ಆ ಒಂದು 3 ತಿಂಗಳಲ್ಲಿ ನಾನು 5 ದೇಶ ಸುತ್ಕೊಂಡು ಬರ್ತೀನಿ. ಸೊ ಹಾಗಾಗಿ ಒಂದೇ ಜಾಗದಲ್ಲಿ ಇರೋದು ಕಷ್ಟ, ಸೊ ಬರೋ ಚಾನ್ಸ್ ಇಲ್ಲ ಅಂತ ಹೇಳಿದರೆ, ಸೊ ಅಂಥವ್ರಿಗೆಲ್ಲ ನಿರಾಶೆ ಆಗಿದೆ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಟೀಮ್ ಅವರು ಡಾಕ್ಟರ್ ಬ್ರೋ ಅವ್ರಿಗೆ ಈಗಾಗಲೇ ಅಪ್ರೋಚನ್ನು ಮಾಡಿರ್ತಾರೆ. ಸೊ ಆಫರನ್ನು ರಿಜೆಕ್ಟ್ ಮಾಡಿರ್ತಾರೆ ಡಾಕ್ಟರ್ ಬ್ರೋ ಅವರು, ನಿನ್ನೆ ಗೊತ್ತಾಯಿತು. ಸೊ ಹಾಗಾಗಿ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಡಾಕ್ಟರ್ ಬ್ರೋ ಅವರು ಬರ್ತಾರೆ ಬಿಗ್ ಬಾಸ್ ಸೀಸನ್ 11, ಸೊ ಅವರಿಗೆಲ್ಲ ಖಂಡಿತ ನಿರಾಶೆ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಡಾಕ್ಟರ್ ಬ್ರೋ ಅವರು ನಿನ್ನೆ ತಾನೇ ಲೈವಲ್ಲಿ ಬಂದುಬಿಟ್ಟು ಕೆಲವೊಂದಿಷ್ಟು ಅವರ ಫ್ಯಾನ್ಸನ್ನು ಕೇಳಿದ ಪ್ರಶ್ನೆಗಳಿಗೆ ಮುಲಾಜಿಲ್ಲದೆ ಒಂದು ಆನ್ಸರನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕರ್ನಾಟಕದ ಜನರ ಒಂದು ಹೃದಯದಲ್ಲಿ ಪ್ರೀತಿಯನ್ನು ಗಳಿಸಿರೋದು ಅಂತ ನನಗೆ ಅನಿಸ್ತು. ಯಾಕಂದರೆ ಕೆಲವೊಬ್ರು ಬಿಟ್ಟು ಫೇಮಸ್ ಯೂಟ್ಯೂಬರ್ ಕೆಲವೊಂದಿಷ್ಟು 1-2 ಲಕ್ಷ ಸಬ್ಸ್ಕ್ರೈಬರ್ ಬಂದಮೇಲೆ ಒಂದೆರಡು ತಲೆ ಮೇಲೆ ಬಂದಂಗೆ ಬಿಹೇವ್ ಮಾಡಿದ್ದಾರೆ. ಆದರೆ ಇಡೀ ಕರ್ನಾಟಕದ ಮನೆ ಮಾತಾಗಿರೋ ಡಾಕ್ಟರ್ ಬ್ರೋ ಅವರು ಯಾವೇ ಒಂದು ಪ್ರಶ್ನೆ ಕೇಳಿಬೇಕಾದ್ರೆ ಅವ್ರು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರುತ್ತೆ ಅಂತ ಕೂಡ ಅದನ್ನು ಕೂಡ ತೋರಿಸ್ಬಿಟ್ಟು, ಸೊ ಹಾಗಾಗಿ ಅದಕ್ಕೆ ಈ ವ್ಯಕ್ತಿ ಅಷ್ಟೊಂದು ಜನ ಪ್ರೀತಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ನನಗೂ ಕೂಡ ನಿಜವಾಗ್ಲೂ ಆ ಲೈವ್ ನೋಡಿಬಿಟ್ಟು ಭಾಳ ಖುಷಿ ಆಯಿತು. ಸೊ ಪ್ರತಿಯೊಂದು ಅವರ ಫ್ಯಾನ್ಸ್ ಕೇಳ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಸೊ ಯಾವುದು ಕೂಡ ಸಾರಿ ನಾನು ಹೇಳೋಕ್ಕಾಗಲ್ಲ ಅಂತ ಹೇಳಿಲ್ಲ. ಸೊ ಹಾಗಾಗಿ ಭಾಳ ಇಷ್ಟ ಆಯಿತು ಆ ಲೈವ್ ಅಂತ ಹೇಳ್ಬೋದು. ಸೊ ನೀವು ಕೂಡ ಲೈವ್ ನೋಡಿಲ್ಲ ಅಂದರೆ ಕೆಲವೊಂದಿಷ್ಟು ನಿಮ್ಗೆ ಏನಾದರೂ ಡಾಕ್ಟರ್ ಬ್ರೋ ಎಷ್ಟು ಸಂಪಾದನೆ ಮಾಡ್ತಾರೆ, ಏನೆಲ್ಲ ವಿಷಯ ಇರುತ್ತೆ ಅಂತ ಕೆಲವೊಂದಿಷ್ಟು ಮಾಹಿತಿಗಳನ್ನ ಅದರಲ್ಲಿ ರಿವೀಲ್ ಮಾಡಿದರೆ, ಸೊ ನೀವು ಡಾಕ್ಟರ್ ಬ್ರೋ ಚಾನಲ್ ಲೈವನ್ನು ಹೋಗಿ ನೋಡ್ಬೋದು. ಸೊ ಕೆಲವರು ನೀವು ಸಂಪಾದನೆ ಎಷ್ಟು ಮಾಡ್ತೀರ ಅಂತ ಕೇಳಿದ್ರು, ಅದು ಕೂಡ ಲೈವ್ ಡಿಸ್ಪ್ಲೇ, ಅವ್ರ ಫೋನಿಂದ ಲೈವ್ ಡಿಸ್ಪ್ಲೇ ತೋರಿಸಿದ್ರು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ ಅಂತ. ಸೊ ಭಾಳ ಖುಷಿ ಆಯಿತು. ಯಾರು ಕೂಡ ಆಲ್ಮೋಸ್ಟ್ ತಿಳಿಸಲ್ಲ. ಸೊ ನಾವು ಜನರಿಂದಲೇ ಇಷ್ಟೊಂದು ಬೆಳೆದಿದ್ದೀವಿ, ಸೊ ಅವರಿಗೆ ನಮ್ಮ ಒಂದು ಮಂತ್ಲಿ ಇನ್ಕಮ್ ಒಂದು ತೋರಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ರು. ಸೊ ನಿಜಕ್ಕೂ ಅದಕ್ಕೆ ನಮ್ಮ ಕರ್ನಾಟಕದ ಜನ ಅಷ್ಟೊಂದು ಡಾಕ್ಟರ್ ಬ್ರೋನ ಪ್ರೀತಿಸೋದು ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಇದ್ದಾರೆ 1-2 ಲಕ್ಷ ಸಬ್ಸ್ಕ್ರೈಬ್ ಬಂದಮೇಲೆ ತಲೆ ಮೇಲೆ ಬಂದಾಗ ಮಾಡ್ತಾರೆ. ಸೊ ಯಾವುದೋ ಐ ಕಾಂಟ್ ಡಿಸ್ಕ್ಲೋಸ್ ಇಟ್ ಅಂತ ಹೇಳ್ಬಿಡ್ತಾರೆ. ಸೊ ಅಂಥದ್ರಲ್ಲಿ ಪ್ರತಿಯೊಂದು ಮನೆ ಮಾತಾಗಿರೋ ಡಾಕ್ಟರ್ ಬ್ರೋ ಅವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡೋ ಮುಖಾಂತರ ಸೊ ಮತ್ತೆ ಎಲ್ಲರ ಒಂದು ಮನಸ್ಸು ಗೆದ್ದಿದ್ದಾರೆ ಅಂತ ನನಗಂತೂ ಸಖತ್ ಇಷ್ಟ ಆಯಿತು ಡಾಕ್ಟರ್ ಬ್ರೋ ಅವ್ರ ಲೈವ್ ಅಂತ. ಸೊ ಹಾಗಾಗಿ ಈ ಸೀಸನ್ 11ರ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬ್ರೋ ಬರ್ತಾಯಿಲ್ಲ. ಸೊ ಯಾರೆಲ್ಲರಿಗೂ ನಿರಾಶೆ ಆಗಿದೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ವೇಟ್ ಮಾಡ್ತೀರೋ ಸೊ ಅವರಿಗೆಲ್ಲ ಸೊ ಒಂದಲ್ಲ ದಿನ ಖಂಡಿತ ಬರ್ತಾರೆ. ಸೊ ಸದ್ಯಕ್ಕೆ ಎಲ್ಲ ದೇಶಗಳನ್ನ ತಿರುಗಿಬಿಟ್ಟು ರಿಲ್ಯಾಕ್ಸ್ ಆಗಿ ಒಂದು ಹೋಗಿ ಬರೋಣ ಅಂತ ಅನಿಸುತ್ತೋ ಅವಾಗ ಖಂಡಿತ ಬರ್ತಾರೆ ಅಂತ ನನಗೆ ಅನಿಸುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕಷ್ಟೇ. ಸೊ ಹಾಗಾಗಿ ಇದು ಈ ಒಂದು ಟಾಪಿಕ್ ಡಾಕ್ಟರ್ ಬ್ರೋ ಅವರು ಈ ಸೀಸನಲ್ಲಿ ಬರ್ತಾಯಿಲ್ಲ. ಸೊ ಯಾರೆಲ್ಲ ಪ್ಲೀಸ್ ಮೊದಲೇವರೆಗೆ ಬಿಲ್ವಿಂಗ್ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸೊ ತಪ್ಪದೆ ಸಪೋರ್ಟ್ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಸಿಗೋಣ ಮುಂದಿನ ಕಾಂಟೆಂಟ್ನಲ್ಲಿ.